ಈ ದರ್ಶನಕ್ಕೆ ಯಾರು ಸನ್ಮಧ್ಯ ಸ್ವರೂಪದಲ್ಲಿ ತಾನೇ ಸ್ವತಃ ದೇಹದ ಸ್ವರೂಪದಲ್ಲಿ ಬಂದು ಆ ದರ್ಶನವನ್ನು ನೋಡ್ತಾನೋ, ಖಂಡಿತವಾಗ್ಲೂ ಜಗತ್ತಲ್ಲಿ ಎಲ್ಲಿ ಲೈಟ್ ಹಾಕಿರ್ತಾರೋ ಲೈಟ್ ಕೆಳಗೆ ನೀವು ಬಂದಾಗದೇ ಬೆಳಕೋ, ಆ ಬೆಳಕನ್ನು ನೀವು ಆ ಶಕ್ತಿಯನ್ನು ತನಗೆ ತಾನೇ ಅನುಭವ ಪಡ್ಬೋದು. ಭೂಸ್ಪರ್ಶವಾಗಿರತಕ್ಕಂಥ ದೇವಿ ಸಾನ್ನಿಧ್ಯಕ್ಕೆ ನೀವೆಲ್ಲ ಬರಬಹುದು. ಇಂಥ ಒಂದು ಸಾನ್ನಿಧ್ಯ, ಒಂದು ಅವಕಾಶವನ್ನು ಎಲ್ಲರ ಸದ್ಬುದ್ಧಿ ಭಾವನೆಯಿಂದ ಪರಮೇಶ್ವರನು ಲಯಕರ್ತನಾಗಿರ್ತಕ್ಕಂಥವನಿಗೆ ದೀಪವನ್ನು ಹಚ್ಚಿದ್ವಿ. ಜಗನ್ಮಾತೆ ಭಗವಂತ ಅಂದರೆ ಭಗ ಅಂತಕ್ಕಂಥ ಇಂಥ ದೊಡ್ಡದಕ್ಕೆ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಇಡೀ ಜಗತ್ತು ಅದರೊಳಗೆ ಅಡಗೋಗಿದೆ. ಅಂಥ ಒಂದು ಜಗತ್ತಿಗೆ ಕತ್ಲಾಗ ಸಮಯ ಬಂದ್ಬಿಡ್ತು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇವಳು ಭೂಸ್ಪರ್ಶ ಮಾಡೋ ಸಮಯ ಬಂದ್ಬಿಡ್ತು. ಥ್ಯಾಂಕ್ಸ್ ಅನ್ಬೇಕು, ಸ್ವಾಗತ ಅನ್ಬೇಕು, ನಮಸ್ಕಾರ ಅನ್ಬೇಕು. ಅವಳಿಗೆಲ್ಲವನ್ನು ಯಾಚನೆಯಲ್ಲಿ ಕೇಳ್ಕೊಳ್ಳೋಕ್ಕೆ ದೀಪೋತ್ಸವ ಕೂಡ ಮಾಡಿದ್ವಿ. ಬಹಳ ಸಂತೋಷ. ಇಂಥ ಒಂದು ದೀಪೋತ್ಸವವನ್ನು ಆಚರಿಸ್ತಕ್ಕಂಥ ತಾವುಗಳೆಲ್ಲ ಈ ಜನ್ಮದಲ್ಲಿ ನಾವು ಆ ಜಗನ್ಮಾತೆ ದರ್ಶನ ಮಾಡ್ತೀವೋ, ಕತ್ಲಲ್ಲೇ ಹೊಟ್ಟೋಗ್ತೀವ, ಎಲ್ಲವಕ್ಕೂ ಕಾರಣವಾಗಿರ್ತಕ್ಕಂಥ ಪ್ರಕೃತಿಯ ಲಯಕ್ಕೆ ನಾವು ಸಂಬಂಧಪೂರ್ವಕವಾಗಿ ಶರಣು ಅನ್ನೋದಕ್ಕೆ ಭಕ್ತಿ ಮಾರ್ಗ ಒಂದೇ ಸಾಟಿ. ಅದಕ್ಕೆ ಒಬ್ರಿಗೊಬ್ರು ನೀವು ಹಂಚ್ತಾ ಬರಬೇಕು, ಒಬ್ರಿಗೊಬ್ರು ಸಾರ್ತಾ ಬರಬೇಕು, ಒಬ್ರಿಗೊಬ್ರು ಹೇಳ್ತಾ ಬರಬೇಕು, ಇಡೀ ಜಗತ್ತೆಲ್ಲ ಹರಡಬೇಕು ಈ ನವದುರ್ಗ ಮಹಾಯಾಗ. ಅದಕ್ಕೋಸ್ಕರ ಇಂಥ ಒಂದು ಜಗತ್ತಲ್ಲಿ ಆ ಶಕ್ತಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಇದೇ ಬೆಂಗಳೂರು ಮೈಸೂರು ಡಿಸ್ಟ್ರಿಕ್ಟ್ ಮಧ್ಯಭಾಗದಲ್ಲಿರ್ತಕ್ಕಂಥ ಸ್ಥಳ. ಆ ಸ್ಥಳ ಏನು ಎತ್ತ ಅಂತ ಸಂಸ್ಥೆಯಲ್ಲಿ ಬಂದು ಕೇಳಿ. ನೂತನವಾಗಿರ್ತಕ್ಕಂಥವರಿಗೆ ಸಂಬಂಧಪೂರ್ವಕವಾಗಿರ್ತಕ್ಕಂಥ ಆ ಬಾಂಧವ್ಯ ಇನ್ನ ಮೇಲೆ 2011 ಪ್ರತಿಯೊಬ್ಬನು ದೇವರೇ 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 ಅನ್ಬೇಕು. ನಂಬಿಕೆ ಇಲ್ದಿದ್ದವನಿಗೆ ಏನಾಗತ್ತೆ ಅಂದ್ರೆ ಹೇಳ್ತೀನಿ ಕೇಳಿ, ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆ ಅಂತಕ್ಕಂಥದ್ದು ಆ ಕಾಲದಲ್ಲಿ ಸುಮ್ಮನೆ ಶಾಸ್ತ್ರಕ್ಕೊಂದು ಮಾತು ಹೇಳೋರು. ಆದರೆ ಇದು ಹಾಗಲ್ಲ, ಖಂಡಿತವಾಗಿ ಶತಸಿದ್ಧ. ಎಷ್ಟೆಷ್ಟು ದುರಾಂಕಾರಿಗಳಿದ್ದಾರೆ ಎಲ್ಲರೂ ಸರ್ವನಾಶ. ಯಾರು ವಿಶೇಷವಾಗಿರ್ತಕ್ಕಂಥ ದೌರ್ಜನ್ಯಗಳನ್ನ ಎಷ್ಟು ಜನದ ಮೇಲೆ ಮಾಡಿದ್ದೀರಾ ಎಲ್ಲರೂ ವಿನಾಶ. ಇದು ಖಚಿತ. ಅದಕ್ಕೋಸ್ಕರ ಆ ಜಗನ್ಮಾತೆ ದುಷ್ಟ ಸಂಹಾರಕ್ಕೆ ಭೂಮಿಗೆ ಇಳಿದು ಬಿಟ್ಟಿದ್ದಾಳೆ. ಇವಳನ್ನ ಯಾರಾದರೂ ಕರೆದು ಹೇಳಬೇಕಂತೆ, ಬಾ ಈ ಭೂಮಿಗೆ ಇಳಿದು ಇಷ್ಟೋ ಜನ ಸಂಹರಿಸೋ, ಇಲ್ಲದಿದ್ರೆ ಬಹಳ ಕಷ್ಟ ಈ ಪ್ರಪಂಚಕ್ಕೆ ಅನ್ನೋದಕ್ಕೆ ಯಾರು ಹೊಣೆ ಅಂದರೆ ಆ 111 ಜನ ಮಾತ್ರ. ಆ 111 ಜನದಲ್ಲಿ ಪರಿಪೂರ್ಣವಾಗಿ ನಾನು ಸ್ವತಃ ಈ ಜನ್ಮದಲ್ಲಿ ಸಾವನ ಅಂತಕ್ಕಂಥ ವಿಚಾರನ್ನ ಯಾರು ಕರೆಯೋರು. ಅದಕ್ಕೋಸ್ಕರ ಕರೆದು ಶನೇಶ್ವರ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ಇಂಥ ದೇವತೆಗಳನ್ನ ನೀನು ಈ ದುರ್ಗಾ ಸಮೇತವಾಗಿ ಕರೆದು ಎಲ್ಲರನ್ನೂ ಗೌರವಿಸ್ತಕ್ಕಂಥ ಆ ಜಗಜ್ಜನನ ನೀನು ಬಂದು ದುಷ್ಟ ಸಂಹಾರ ಮಾಡು ಅಂತ ಕರಿಬೇಕಂತೆ. ಇದು 11 ಜನ ಹತ್ರ ಮಾತ್ರ ಈ ತಾಳಗೆರೆ ಇದೆ. ಈ ತಾಳಗೆರೆ ಇರ್ತಕ್ಕಂಥ ಮೂಲ ಮಂತ್ರವನ್ನು ವಸಿಷ್ಠ ಋಷಿಗಳು ಬಿಟ್ಟರೆ ಭೂಲೋಕದಲ್ಲಿ ನಾನೇ ಸ್ವತಃ ಮಾಡ್ತಾ ಇದ್ದೀನಿ. ಕರೆದು ನಾ ಭೂತೋ ನಾ ಭವಿಷ್ಯತಿ, ಯಾರು ಇನ್ನು ಮೇಲೆ ಯಾವ ಕಾಲಕ್ಕೂ ಮಾಡಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಇಂಥ ಒಂದು ನವದುರ್ಗಾ ಮಹಾಯಾಗವನ್ನು ಹಮ್ಮಿಕೊಳ್ಳತಕ್ಕಂಥ ವಿಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಾದ ಒಂದು ನಂಬಿಕೆ ಇರಬೇಕಂತೆ. ಆ ನಂಬಿಕೆ ಕಳ್ಕೊಳ್ಳೋ ಸಮಯ ಬಂದ್ಬಿಡ್ತು. ಯಾತಕ್ಕೆ ಕಳ್ಕೊಳ್ಳೋ ಸಮಯ ಬಂತು? ಜೀವನದಲ್ಲಿ ಎಲ್ಲರೂ ಅಪನಂಬಿಕೆಯನ್ನ ಎಷ್ಟೋ ಜನಕ್ಕೆ ಏನೇ ಹೇಳಲಿ ಏನೇ ಮಾಡಲಿ ಅವರ ಜೀವನವನ್ನು ಅವರೇ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಮಗನಿಗೆ ಯಾವ ಕಾಲಕ್ಕೂ ನೋಡಯ್ಯ ಇವನು ಚೆನ್ನಾಗಿಲ್ಲ, ಈ ಮಗ ನೀ ತುಂಬ ಒಳ್ಳೆಯವನು ಕಣೋ ಅಂತ ಇವನು ಹೊಗಳೋದು. ಅವನ ಮುಂದೆ ಇವನ್ನ ತೆಗೆಳಿದಾಗ ಎಷ್ಟು ಬೇಜಾರಾಗತ್ತೆ ಇವನಿಗೆ ಅಂದರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ತಾಯಿಂದ್ರೆ ಮಾಡಿರ್ತಾರೆ ಬಹಳ ಜನ. ಅದಕ್ಕೆ ತಾಯಿಂದ್ರು ಮಾಡಿರ್ತಕ್ಕಂಥ ಈ ದೋಷಕ್ಕೆ ಕೇತು ದೋಷ ಅಂತ ಕರಿತೀವಿ. ಕೇತು ದೋಷದಲ್ಲಿ ಎಲ್ಲಾರ ಮಕ್ಕಳು ಒಂದೇ ಸಮ ಅಂತ ಕೆಲವರು ನೋಡ್ಕೊತಾ ಇದ್ರು ಆ ಕಾಲದ ತಾಯಿಂದ್ರು. ಯಾವಾಗ 14 ಮಕ್ಕಳು, 12 ಮಕ್ಕಳು, 13 ಮಕ್ಕಳು, ಅಯ್ಯೋ ರಾಮ, 2 ಕ್ರಿಕೆಟ್ ಟೀಮು, ಇಷ್ಟೆಲ್ಲ ಇದ್ರೂ ಸಹ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರು ಆ ಕಾಲದ ತಾಯಿಂದ್ರು. ಆದರೆ ಈ ಕಾಲದಲ್ಲಿ ಹಂಗಲ್ಲ. ಅವ್ರಿಗೆ ಆಶ್ರಯ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಉಷಪ್ಪ ಅನ್ಕೊಂಡು ಕೂತಿದ್ದ ಸಮಯದಲ್ಲಿ ಇಂಥದ್ರಲ್ಲಿ 2 ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದಿದ್ದವರು ಎಷ್ಟು ಜನ ಇದ್ದಾರೆ. ಪ್ರೀತಿ ಪ್ರೇಮ ವಾತ್ಸಲ್ಯ ಇಲ್ಲದೆ ಇರತಕ್ಕಂಥ ಎಷ್ಟು ತಾಯಿಂದ್ರು ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಜೀವನದಲ್ಲಿ ಬಹಳ ಕೆಟ್ಟ ತಾಯಿಂದ್ರು ಇದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಮನವರಿಕೆ ಆಗಿಲ್ಲ. ಇದನ್ನ ಹೇಳಿದಾಗ ಏನ್ ಮಾಡ್ಬಿಡ್ತಾರೆ, ಕೋಪಗಳು ಬಂದ್ಬಿಡುತ್ತೆ ನೋಡ್ತಾ ಇರ್ತಕ್ಕಂಥವ್ರಿಗೆ. ಆದ್ರೆ ನಿಜ ಸ್ಥಿತಿ ಸತ್ಯ ಯಾವತ್ತೂ ಕಹಿನೇ ಇರುತ್ತೆ. ಗುರುಜಿ, ಕೆಲವರು ತಾಯಂದಿರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಾರೆ ಅಂತ ಸ್ವಲ್ಪ ಖಾರವಾಗಿ ಹೇಳ್ತಾ ಇದ್ರಿ, ಏನ್ ಗುರುಜಿ ಅದು? ಇದು ಸಾಧಾರಣವಾಗಿ ವಾಡಿಕೆ ಏನು ಅಂದ್ರೆ, ಎಲ್ಲರೂ ಹೇಳ್ತಕ್ಕಂಥ ವಿಧಿವಿಧಾನ ತಾಯಿಂದ ಋಣ ಯಾವ ಕಾಲಕ್ಕೂ ತೀರ್ಸ್ಕೊಳಕ್ ಸಾಧ್ಯವಿಲ್ಲ ಅಂತ ನಾನೇ ಸ್ವತಃ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಹೌದಾ? ಎಲ್ಲಾ ತಾಯಿಂದ್ರು ಹಾಗೇ ಇರ್ತಾರೆ ಅಂತಲ್ಲ. ಕೆಲವರು ಮಾತ್ರ ಈ ನಡುವೆ ಅಂತೂ ಜಾಸ್ತಿನೇ ಆಗೋಗಿದೆ. ಕೆಲವರು ಕೊಂಕು ಬುದ್ಧಿ ಇಂಥವರೆಲ್ಲ ಯಾರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಮೂಗ್ದುರ್ಸ್ಕೋರು ಅಂತ ಹೇಳ್ತಾ 7ನೇ ನಂಬರ್ ಇದೆಯಲ್ಲ, ಅಂಥವ್ರು ಮಾತ್ರ. ಅಂದ್ರೆ ಇವರಿಗೆ ಕೇತು ಉಚ್ಚ ಸ್ಥಾನದಲ್ಲಿ ಇದ್ದ ಪಕ್ಷದಲ್ಲಿ ತಾಯಿಂದ್ರು ಈ ತರ ಕೆಟ್ಟ ಮನೋಭಾವನೆ ತಮಗೆ ಬಂದ್ಬಿಡತ್ತಂತೆ. ಏನೋ ಬೆಳ್ಳಗಿರೋ ಹುಡುಗಿನೇ ನೋಡ್ಕೊಂಡು
ನನ್ನ ಮಗ ಬೆಳ್ಳಗಿದ್ದಾನೆ. 24 ಗಂಟೆ ಆ ಬೆಳ್ಳಗಿರೋ ಹುಡುಗನ ಮೇಲೆ ಅಷ್ಟೇ ಹೊರತು ಆ ಕಪ್ಪಗಿರೋ ಹುಡುಗನ ಮೇಲೆ ಅವನು ಮಗನೇ ಪಾಪ, 3ನೇ ಮಗನೋ 6ನೇ ಮಗನೋ ಇರಲಿ, ಆದರೆ ಅವನ ಮೇಲೆ ಒಂದು ಕಿಂಚಿತ್ತು ಭೇದ ಭಾವನೆ ಇಲ್ಲ. ಇದನಿಗೆ ಏನು ಸಂತೋಷ, ಇವನ್ನೇ ಎತ್ತಾಡೋದು. ಇವನ್ ದಡ್ಡನ ಮಗ ದುಡಿತಾ ಇರೋನು ಪಾಪ ಕಪ್ಪು ಹುಡುಗ, ಅವನ್ನ ಬಿಟ್ಟೇ ಬಿಟ್ರು ಬೆಳ್ಳಗಿರೋ ಹುಡುಗ. ನೋಡಿ, ಬಣ್ಣಕ್ಕೆ ಬಯಲಾಗ್ತಕ್ಕಂಥವ್ರು ಮರಳಾಗ್ತಕ್ಕಂಥವ್ರು ಇಡೀ ಜೀವನದಲ್ಲಿ ಯಾರೂ ಇಲ್ಲ. ಈ ಬಣ್ಣ ಎಲ್ಲಿವರೆಗೂ ಅಂದರೆ ಮುಖಕ್ಕೆ ಹಚ್ಕೊಂಡಿರತಕ್ಕಂಥದ್ದು, ಒಳಭಾಗದಲ್ಲಿ ಶುಚೀಕರಣ ಇಲ್ಲದೆ ಇದ್ದ ಪಕ್ಷದಲ್ಲಿ ಮುಖ ಭಾವನೆ ಎಲ್ಲ ನೋಡೋದು. ಅರ್ಥ ಆಯ್ತಾ? ಮಲ್ನಾಡ ಹೆಣ್ಣ ಮೈ ಬಣ್ಣ ನಡು ಚೆನ್ನ ಅಂತ ಅಷ್ಟೇ ನೋಡ್ಕೊಂತೀರ, ಮನಸ್ಸು ಎಲ್ಲ ಹೊಟ್ಟೋಯ್ತು, ಕುಳ್ಳು ಮನಸ್ಸು. ಈ ಥರದ ಬಣ್ಣಗಳು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಅದೇನು ಪ್ಲಾಸ್ಟರ್ ಆಫ್ ಪ್ಯಾರಿಸೇ ಮೆತ್ತಿಟ್ಟಿದ್ರೆ ಚೆನ್ನಾಗಿ ಹಾಗೆ ಇರೋಕ್ಕೆ? ಯಾವತ್ತಾದರೂ ಅಕಸ್ಮಾತ್ ಶನಿ ವಕ್ರ ಬಂದ ಅಂದರೆ, ಮಂಗ್ ಬಂದುಬಿಡ್ತು ಅಂದರೆ ಎಲ್ಲೆಲ್ಲಿ ಬರುತ್ತೋ ಹೇಗೆ ಬರುತ್ತೋ ಗೊತ್ತಾಗಲ್ಲ, ಹೌದಾ? ಅದೇ ರೀತಿ ಕಪ್ಪಗಿರ್ತಕ್ಕಂಥವನು, ಕಪ್ಪಾಗೇ ಇರ್ತಕ್ಕಂಥವನಿಗೆ ಯಾವ ಕಾಲಕ್ಕೂ ರೋಗಗಳು ಜಾಸ್ತಿ ಬರಲ್ಲ. ಸೂರ್ಯನ ಕಾಂತಿ ಯಾವತ್ತೂ ತಿಳ್ಕೊಳ್ಳಿ, ಬೆಳ್ಳಗಿದ್ದಾಕ್ಷಣಕ್ಕೆ ಅವನು 24 ಗಂಟೆ ಬೆಳೀದೀನಿ ಅಂತ ಛತ್ರಿ ಇಟ್ಕೊಂಡೇ ಇರಬೇಕು. ಕಪ್ಪಿದ್ದವನಿಗೆ ಆ ಯೋಚನೆ ಇಲ್ಲ, ಒಳಗೆ ಯಾವ ಕಾಲಕ್ಕೂ ಏನಾಗತ್ತೆ ಹೇಳಿ, ಅಬ್ಸರ್ವೇಷನ್, ಇವನ್ ರಿಫ್ಲೆಕ್ಷನ್ನು, ಒಳಗಡೆ ಸೂರ್ಯಕಾಂತಿನೇ ಬರಲ್ಲ, ರೋಗಗಳು ಜಾಸ್ತಿ ಏನು ಮಾಡ್ತಾನೆ ಒಳಗೆ. ಅದಕ್ಕೋಸ್ಕರ ಜೀವನಾಂಶದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಬಣ್ಣಕ್ಕೆ ನೋಡಿ ಬೆಳವಾಗಬೇಡಿ. ತಾಯಿಂದ್ರು ಯಾವತ್ತೂ ಒಳ್ಳೆಯವರು ಅಂತ ಅನ್ಕೊಂಡಿರ್ತೀವಿ. 10 ಜನದಲ್ಲಿ 100 ಜನದಲ್ಲಿ 1000 ಜನದಲ್ಲಿ 1000ಕ್ಕೆ 100 ಪಟ್ಟು ಈ ನಡುವೆ ತಾಯಿಂದ್ರು ಕೆಟ್ಟವರಾಗಿ ಹೋಗಿದ್ದಾರೆ. ಯಾತಕ್ಕೆ ಕೆಟ್ಟವರಾಗಿದ್ದಾರೆ? ಅವರಿಗೆ ಆ ದಶೆ ಅಂತಲ್ಲ. ನಾನೇನು ಹೇಳ್ತಿದ್ದೆ ಮೊದಲಿಂದ, 11 ವರ್ಷಗಳ ಕಾಲ ರಾಹು ಡಿಮ್ಯಾಂಡಲ್ಲಿ ಕೂತಿರ್ತಾನೆ ಇಡೀ ಜಗತ್ತಿಗೆ. 1974 ಇಂದ 1978ವರೆಗೂ ಏನು ಹೇಳಿದೆ? ಕೇತು ಕೂತಿದ್ದ ಅಂದೆ. ಆ ಸಮಯದ ಕೇತು ಏನು ಕೂತಿದ್ದ, ಅದೇ ಸಮಯದಲ್ಲಿ ಈಗ ರಾಹು ಕೂತಿದ್ದಾನೆ. ರಾಹು ಆಪೋಸಿಟ್ ರಿಯಾಕ್ಷನ್ ಏನು? ಯಾವತ್ತೂ ಈ ರೀತಿಯಾದ ಕೇತುಗಳಿಗೆ ತೊಂದರೆ ಕೊಡೋದು, ತಾಯಿಂದ್ರ ಮನಸ್ಸನ್ನೇ ಚೇಂಜ್ ಮಾಡೋದು, ಸ್ವಂತ ಮಕ್ಕಳ ಮೇಲೆ ಕೆಟ್ಟ ಅಭಿಪ್ರಾಯಗಳು ಬರೋ ಥರ ಆಗೋದು, ತಾಯಿಂದ್ರಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಾಯಿಂದ್ರ ಮೇಲೆ ಈ ರೀತಿ ಕೆಟ್ಟ ಭಾವನೆಗಳು ಶುರು ಆಗೋದು. ಈ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಹೇಳಿದ್ರು. ಏನಂತ ಹೇಳಿದೆ? ಯಾವ ಕಾಲಕ್ಕೂ ಕಲಿಯುಗ ಎಷ್ಟು ಘೋರವಾಗಿರುತ್ತೆ ಅಂದರೆ, ಯಾವ ಕಾಲಕ್ಕೂ ನಾನು ಬರೀ ಗಂಡು ಹೆಂಡ್ರಿ ಅನ್ನೋದೇ ಇರುತ್ತೆ ಹೊರತು ತಾಯಿ ಮಗ ಸಂಬಂಧ ಇರಲ್ವಂತೆ. ಇಂಥದನ್ನ ನಿಜವಾದ ಶಾಸ್ತ್ರದಲ್ಲಿ ನಡೆದು ಹೋಗಿದೆ. ರಾಹು 11 ಇಯರ್ಸ್ ಇರ್ತಾನೆ. ಇಂಥ ಸಂಬಂಧಗಳೆಲ್ಲ ನೋಡ್ಬೇಕಾ ನೀವು? ಖಂಡಿತ ಬೇಡಪ್ಪ, ಭಗವಂತ ನಮ್ಮನ್ನೆಲ್ಲ ಬೇಗ ತಗೊಂಡ್ಬಿಡಪ್ಪ ಅನ್ನೋ ಸತೈ. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವನದಲ್ಲಿ ಭಗವಂತನ ನಾಮಕರಣ ಇಟ್ಕೊಳ್ಳದೆ ಇದ್ರೆ ನಿಜವಾಗ್ಲೂ ಈ ರೀತಿಯಾದ ಹಬ್ಬಿಕೊಳ್ಳುತ್ತೆ, ವಾತಾವರಣ ಸೃಷ್ಟಿಯಾಗತ್ತೆ. ಇದು ನಿಜ, ಸತ್ಯ. ಇದು ನಿಮಗೆ ಹೊಸದಾಗಿ ಅನ್ಸ್ಬೋದು, ಆದರೆ ಮುಂದಿನ ಪೀಳಿಗೆಗೆ ನಿಮಗೆ ಗೊತ್ತಿಲ್ಲದೇನೆ ಈ ರೀತಿ ಬರುತ್ತೆ. ನಾವು ಹಳೆ ಪೀಳಿಗೆಗಳಿಗೆ ಏನಾಗುತ್ತೆ, ತಾಯಿಂದ್ರೆ ಬೇಕು ಅಂತ ಮಕ್ಕಳ ಮೇಲೆ ಕೆಟ್ಟದಾಗಿ ಬೈತಕ್ಕಂಥ ಶುರು ಅದು. ಕೆಲವರು ಯಾವಾಗುತ್ತೆ ವಯಸ್ಸಾದ್ಮೇಲೆ, ಮುಂಡೆ ಮಗ, ಎಳೆದು ಮುಂಡೆ ಮಗ, ಹೆಂಗಾದ್ರೂ ಹಾಳಾಗೋಲಿ, ಸ್ವಂತ ಪಾಪ ಮಕ್ಕಳ ಮೇಲೆ. ಆ ಮಕ್ಕಳ ಇವಳನ್ನ ಎತ್ಕೊಂಡಾಗ ಆಸ್ಪತ್ರೆ ಬಿಸಾಕು, ಏನು ದರಿದ್ದವಳು, ಓಡಿಸೋಳು ಮನೆ ಬಿಟ್ಟಾಚೆ, ಹಿಂಗೆ ಬಂದ್ಬಿಡುತ್ತೆ. ಅಂದರೆ ಈ ಸಂಬಂಧಗಳು ಈ ರೀತಿ ಆಗೋಗತ್ತೆ ಬಿಕಾಸ್ ಆಫ್ ಕೇತು. ನೋಡಿ, ಆ ಕೇತು ಮೂಗು ದೂರಿಸ್ತಾನಲ್ಲ, ಜೀವನ ಅನ್ನೋ ಮೂಗನ್ನ ದೂರಿಸ್ಬಿಟ್ರೆ ಈ ಕೇತು ದೋಷದಲ್ಲಿ ಎಷ್ಟು ಸಂಬಂಧಗಳೆಲ್ಲ ಕೆಟ್ಟು ಹೋಗುತ್ತೆ, ಎಷ್ಟು ರೀತಿ ಅನಾಹುತಗಳು ನಡೆಯುತ್ತೆ. ಇದು ನಿಜವಾದ ಕಾಲ. ಅದಕ್ಕೆ 7ನಲ್ಲಿ ಇವತ್ತಿನ ದಿವಸ ಇಷ್ಟೆಲ್ಲ ಚರ್ಚೆಗಳನ್ನು ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ಪರಿಹರಿಸ್ಕೊಳ್ಳೋವರೆಗೂ ಇದೆಲ್ಲ ಸಾಧ್ಯವಾಗೋದಿಲ್ಲ. ದಯವಿಟ್ಟು ಇದಕ್ಕೆಲ್ಲ ಒಂದು ಸಂಸ್ಕಾರ ವಿಭಾಗದಲ್ಲಿ ನಿಮ್ಗೊಂದು ಹೇಳ್ತಾ ಇದ್ದೀನಿ. ಇವತ್ತಿನ ಸಂಸ್ಕಾರದಿಂದ ಇವತ್ತೇ ಜ್ಞಾಪಿಸ್ಕೊಂಡ್ಬಿಡಿ, ಇನ್ನ ಮೇಲೆ ಈ ರೀತಿಯಾದ ಕಾಲ ಬಂದ್ಬಿಡುತ್ತೆ. ಆದ್ದರಿಂದ ಎಷ್ಟು ದಿವಸನೂ ಅಲ್ಲ, ಇದೇ ಜೂನ್ 5ನೇ ತಾರೀಕಿಂದ ಸರಿಯಾಗಿ ಗಮನ ಇಟ್ಕೊಂಬಿಡಿ. ಜೂನ್ 5ನೇ ತಾರೀಕಿಂದ ಕೇತು ಬಹಳ ದೃಷ್ಟಿಯಿಂದ ನೋಡಕ್ಕೆ ಶುರು ಮಾಡ್ಬಿಡ್ತಾನೆ. ಈ ಕೆಟ್ಟ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಮುಂದಾಲೋಚನೆ ಮಾಡಿ ನಿಮಗೆ ಹೇಳ್ಬಿಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ಯಾರು ಇದುವರೆ ತನಕ ಬಯಲುಪಡಿಸಿಲ್ಲ ಇದನ್ನ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ರಿಂದ ಇನ್ನ ಮೇಲೆ ದಯವಿಟ್ಟು ಪ್ರತಿಯೊಬ್ಬನು 2 ಬಿಳಿ ಎಕ್ಕದ ಹೂವು, ಕೇವಲ 2 ಬಿಳಿ ಎಕ್ಕದ ಹೂವು ಗಣಪತಿಗೆ ಹಾಕಿ ನಮಸ್ಕರಿಸಿ. ಆ ಗಣಪತಿ ಬಿಳಿ ಎಕ್ಕದ ಗಿಡಕ್ಕೆ 11 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ. ಇಷ್ಟು ಮಾಡೋದು ಕಷ್ಟವೇ ನಿಮಗೆ? ಆ ದೋಷಗಳು ಹೋಗುತ್ತೆ. ಆ ಗಣಪತಿ, ಆ ಕೇತುನೇ ಗಣಪತಿನ ಪೂಜೆ ಮಾಡೋದ್ರಿಂದ ಆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾವು ಹಿಡ್ಕೊಂಡ್ರೆ ಇವನ್ ಜುಟ್ಟು ಜನವಾರ ಅವನು ಹಿಡ್ಕೊಂತಾನೆ. ಆ ಮನೋಭಾವನೆ ಯಾರಿಗೆ, ತಾಯಿಗಾಗ್ಲಿ, ಮಗನಿಗಾಗ್ಲಿ, ತಂದೆಗಾಗ್ಲಿ, ಮಗಳಿಗಾಗ್ಲಿ ಈ ಬಾಂಧವ್ಯ ಬರ್ದಿದ್ದ ಹಾಗೆ, ಅಣ್ಣ ತಂಗಿಯ ಸಹೋದರಿ ಮನೋಭಾವನೆ ಹಾಗೆ ಇರಲಿ. ಸನಾತನ ಧರ್ಮದ ಮೌಲ್ಯಗಳನ್ನು ಉಳಿಸಕ್ಕೆ ಪ್ರಯತ್ನವನ್ನ ಪಡಕ್ಕೆ ನಮಗೆಲ್ಲ ಬೇಕಾಗಿರೋದೇನೋ ದೈವಶಕ್ತಿ. ಬಿಟ್ರೆ ಖಂಡಿತವಾಗ್ಲೂ ಮನಸ್ಸನ್ನ ಬದಲಾಯಿಸಕ್ಕೆ ನಮ್ಗಳ ಸಾಧ್ಯ ಇಲ್ಲ. ನೀವುಗಳ ಜ್ಞಾಪಕ ಇದೆಯಾ? 11 ಪ್ರದಕ್ಷಿಣೆ ಎಲ್ಲ ಬಿಳಿ ಎಕ್ಕದ ಗಿಡಗಳಿಗೆ ಎಲ್ಲೇ ಇರಲಿ ಒಂದು 11 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. 2 ಬಿಳಿ ಎಕ್ಕದ ಹೂವು ಹುಡ್ಕೊಂಡು ಹೋಗಿ 2 ಹೂವು ಅಂತಂದು ನಿಮ್ಮನೆ ಗಣಪತಿಗಿಟ್ಟು ಬಸ್ಕಿ ಹೊಡಿಬೇಕು. 21 ಬಸ್ಕಿ ಹೊಡೆದು ನಮಸ್ಕರಿಸಿ. ಆದರೆ ಹೆಣ್ಣು ಮಕ್ಕಳಾದರೆ ದಯವಿಟ್ಟು ಪ್ರತಿದಿನ
ಗರ್ಕೆ ಹುಲ್ಲನ್ನು ಗಣಪತಿಗೆ ಇಡೋದು ಮರಿಬೇಡಿ. ತಾಯಿನೇ ಹೆಣ್ಣು, ಮಗಳೂ ಹೆಣ್ಣು, ಸೊಸೆನೂ ಹೆಣ್ಣು. ಈ ರೀತಿಯಾಗಿರ್ತಕ್ಕಂಥ ವಿಚಾರಣ, ಎಲ್ಲರೂ ಹೆಣ್ಣಾಗಿರ್ತಕ್ಕಂಥವ್ರು 21 ಗರ್ಕೆ ಹುಲ್ಲು ನಿಮ್ಮ ಮನೆ ಗಣಪತಿಗೆ ಇಡೋದನ್ನು ಮರಿಬೇಡಿ. ಪ್ರತಿದಿನ ಇಡಬೇಕು. ಈ ರೀತಿ ಇಟ್ಟರೆ ಮದುವೆ ಆಗಿದ್ದವಳದು ಸರಿ, ಆಗದಿದ್ದವರು ಸರಿ, ಕೇತು ದೋಷಗಳನ್ನ ಓಡಿಸ್ಬೋದು. ಇದು ಮೊದಲನೇ ಪರಿಹಾರ. ಇನ್ನು 2, 3, 4, 5, 6, 7, 8 ಹಾಗೆ 16 ಪರಿಹಾರಗಳಿದೆ. ಈ 16 ಪರಿಹಾರಗಳು ನಿಮಗೆ ಬೇಕು ಅಂದರೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಬಿಟ್ಟು ಇನ್ನೆಲ್ಲೂ ಸಾಧ್ಯವಿಲ್ಲ. ಆದ್ದರಿಂದ ಕಾಯಲೇಬೇಕು. ಕಾಯಕವೇ ಕೈಲಾಸ ಅಂತ ನೀವು ಕಾಯ್ತಾ ಇರಿ. ಭಗವಂತನ ಆಶ್ರಯದಲ್ಲಿ ನಾವಿದ್ದೀವಿ. ಎಂದೆಂದಿಗೂ ನಿಮ್ಮವರಾಗಿರತಕ್ಕಂಥ ಅನುಗ್ರಹ, ಆ ಭಗವಂತನ ಕೃಪಾಕಟಾಕ್ಷ ಇರ್ತಾ ಇರಲಿ. ಬ್ರಹ್ಮಾಂಡದಲ್ಲಿ ಋಣ ಇರೋವರೆಗೂ, ಬ್ರಹ್ಮಾಂಡದಲ್ಲಿ ಆ ಅಧ್ಯೈತ್ಯ ಅನುಗ್ರಹ ಇರೋವರೆಗೂ, ಜಗನ್ಮಾತೆ ಕೃಪಾಕಟಾಕ್ಷ ಆಗೋವರೆಗೂ ನಾವು ನೀವು ಬಾಂಧವ್ಯದಿಂದ ಹೀಗೇ ನಡೀತಾ ಹೋಗೋಣ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಕೇತು ಅಂತೂ ಕ್ರೂರ ದೃಷ್ಟಿಯನ್ನ ಬೀರ್ತಾನೆ ಇನ್ ಮುಂದೆ ಅಂತ ಹೇಳಿದ್ದೀರಾ. ಆದ್ರೆ ಅದರಿಂದ ಬಚಾವಾಗೋ ರೀತಿ ಕೂಡ ನೀವೇ ಕೂಡ ತಿಳಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ ಮತ್ತೆ ನಾವು ಹೊರಡೋ ಹೊತ್ತಾಯ್ತು. ನಿಮ್ಮ ಅಪ್ಪಣೆಯೊಂದಿಗೆ ಹೋಗಿ ಬರ್ತೀವಿ. ನಮಸ್ಕಾರ.